ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಾನು ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ತವಾ ಪನ್ನೀರ್ ಕರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸಖತ್ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿರುವಂತಹ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಸಿಂಪಲಾಗಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಬಿಳಿ ಎಳ್ಳು, ಗೋಡಂಬಿ ಇದಿಷ್ಟನ್ನು ಪೌಡ್ರ್ ಮಾಡ್ಕೊಂಡು ಅರ್ಧಂಬರ್ಧ ತರಿ ರುಬ್ಕೊಳ್ಳೋಣ. ನೀರು ಹಾಕೋದೇನು ಬೇಡ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ ಸಾಕು. ಇವಾಗ ಒಂದು ತಟ್ಟೆಗೆ ಮೊಸರು, ಎಣ್ಣೆ ಸ್ವಲ್ಪ, ಇವಾಗ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಸೂರಿ ಮೇಥಿ, ಜೀರಾ ಪೌಡರು, ಗರಂ ಮಸಾಲ, ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಆಗಿದೆ. ಈಗ ಪನ್ನೀರ್ ಕ್ಯೂಬ್ಸಸ್ ಹಾಕೋತಿದ್ದೀನಿ. ಪನ್ನೀರ್ ಕ್ಯೂಬ್ಸಸ್ ಈ ಥರ ಹಚ್ಕೊಳ್ಳೋಣ. ಎಲ್ಲದಕ್ಕೂ ನೀಟಾಗಿ ಬೈಂಡಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ತರಕಾರಿ ಹಾಕೋತಿದ್ದೀನಿ. ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ನಿಮ್ಮ ಹತ್ರ ಕಲರ್ ಕ್ಯಾಪ್ಸಿಕಮ್ ಇದ್ದರೆ ಅದು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೊಟೊ, ಕಲರ್ ಇದ್ದರೆ ಕಲರ್ಫುಲ್ಲಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಅದು ಸಿಕ್ಕಿಲ್ಲ, ಹಂಗಾಗಿ ನಾನು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ತವಾಗೆ 2 ಕ್ಯೂಬ್ಸ್ ಬೆಣ್ಣೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಪನ್ನೀರ್ ಕರಿ ಮಾಡಿರೋದು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. 1-2 ಚಪಾತಿ ತಿನ್ನೋರು 4-5 ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಇವಾಗ ಪನ್ನೀರ್ ಕ್ಯೂಬ್ಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಪನ್ನೀರ್ ಕ್ಯೂಬ್ಸಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆಲಿ. ಇದು ಚಪಾತಿ, ರೋಟಿ, ನಾನು, ಜೀರಾ ರೈಸು, ಸೈಡ್ಸು ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಪನ್ನೀರ್ ಸೈಡಲ್ಲೇ ತಿಟ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ತರಕಾರಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಮಸಾಲೆ ಎಲ್ಲ, ಅದನ್ನೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ಈ ರೀತಿ ಒಂದು ಸರಿ ನೀವು ಟ್ರೈ ಮಾಡಲೇಬೇಕು, ಟೇಸ್ಟಿಯಾಗಿ ಬಂದಿದೆ, ಅಷ್ಟೇ ಸೂಪರಾಗಿರುತ್ತೆ. ಇದೊಂದು 2 ನಿಮಿಷ ಬೇಯಬೇಕು. ಬೇಯಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಎಲ್ಲ ಬೇಗನೆ ಬೇಯುತ್ತೆ, ಲೇಟ್ ಟೈಮ್ ಏನಾಗಲ್ಲ, ಹಿಡಿಯಲ್ಲ. ಇದಾಗಿದೆ, ಇದು ಬೆಂದಿದೆ. ಇದನ್ನ ಒಂದು ಸೈಡಲ್ಲೇ ತಿಟ್ಕೊಂಡಿದ್ದೀನಿ. ಅದೇ ಇದು ಹಂಚಿಗೆ ನಾನು ಇನ್ನೊಂದು ಸ್ಕ್ಯೂಬ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ, ಇದು ಕೂಡ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ. ಇದೆರಡು ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೇನೆ. ಇವಾಗ ಸ್ವಲ್ಪ ಉಪ್ಪು, ಖಾರದ ಪುಡಿ,
ಅರಿಶಿನ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆತ್ತಗಾಗಬೇಕದು ಫುಲ್ಲು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದು ಅಲ್ಲಿ ತನಕ ಚೆನ್ನಾಗಿ. ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕೋತಿದ್ದೀನಿ. ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಟೇಸ್ಟ್ ಅಷ್ಟು ಸೂಪರಾಗಿ ಬಂದಿದೆ. ಪನ್ನೀರು ಜಾಸ್ತಿ ಗ್ರೇವಿ ಬೇಡ, ಡ್ರೈ ಬೇಕು ಅಂದರೆ ಈ ಥರ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಅವರು ಖುಷಿಯಾಗಿ ಪನ್ನೀರ್ ಲವರ್ಸ್ಗಂತೂ ಸಖತ್ತ ಅಂತಲೇ ಹೇಳ್ಬೋದು, ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ಇದು ವೈಟ್ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿ ಆದರೆ ಯಾರು ಚಪಾತಿ 1-2 ತಿಂತಾರೆ ಹೇಳಿ ನೋಡೋಣ? 3-4 ಖಂಡಿತವಾಗ್ಲೂ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಅಷ್ಟೇ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸಖತ್ ಟೇಸ್ಟಿಯಾಗಿರುವಂತಹ ತವಾ ಪನ್ನೀರ್ ಕರಿ ರೆಡಿಯಾಗಿದೆ. ಚಪಾತಿ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಒನ್ ಸೆಕೆಂಡ್, ಥ್ಯಾಂಕ್ ಯು.